ಧರ್ಮಸ್ಥಳದಲ್ಲಿ ಏನು ಸಿಕ್ಕಿದೆ? ಪಾಯಿಂಟ್ 1, ಪಾಯಿಂಟ್ 2, ಪಾಯಿಂಟ್ 3, ಪಾಯಿಂಟ್ 4, ಪಾಯಿಂಟ್ 5, ಪಾಯಿಂಟ್ 6 ಎಲ್ಲ ಬಿಟ್ಟು ಬಿಡಿ. ಯಾಕಂದರೆ ಸಾಕ್ಷ್ಯಗಳು ಸಿಗ್ತಿವೆ. ಆದರೆ SIT ಅತ್ಯಂತ ಗೌಪ್ಯವಾಗಿ ತನಿಖೆಯನ್ನು ಮಾಡ್ತಿದೆ. ಇದರ ಮಧ್ಯೆ ಸಾಕ್ಷಾತ್ ಪೊಲೀಸರೇ, ಪೊಲೀಸ್ ಇಲಾಖೆಯೇ ಬಹುದೊಡ್ಡ ತಪ್ಪು ಮಾಡಿದೆ ಅನ್ನುವಂತಹ ಮಹತ್ವದ ವಿಚಾರ ಇದೀಗ ಬಹುಪಾಲು ಕಡೆ ಚರ್ಚೆ ಆಗ್ತಿದೆ. ಭೀಮ ಹೇಳಿದ್ರಲ್ಲಿ ಯಾವ ಸುಳ್ಳು ಇಲ್ಲ ಅನ್ನುವಂತಹ ಜನಾಭಿಪ್ರಾಯ ಏನಿದೆ, ಜನಾಕ್ರೋಶ ಏನಿದೆ, ಆ ಜನಾಕ್ರೋಶದ ಕಟ್ಟೆ ಒಡೆದಿದೆ. ಏನು ಸಹಾಯವಾಣಿ ಇದೆ, SIT ಸಹಾಯವಾಣಿ, ಆ ಸಹಾಯವಾಣಿಗೆ ಜನ ಫೋನ್ ಮಾಡಿ ಪದೇ ಪದೇ ಕೇಳ್ತಿರುವಂತಹ ವಿಚಾರ ಈಗ ಏನು ಗೊತ್ತಾ? ದಾಖಲೆಗಳು. ನೋಡಿ, ಎರಡು ವಿಚಾರ ನಿಮ್ಮ ಗಮನಕ್ಕೆ ತರಬೇಕು. ಒಬ್ಬ ಪೊಲೀಸ್ ಅಧಿಕಾರಿ ಮಾಡಿರಬಹುದಾದಂತಹ ಘನಘೋರ ತಪ್ಪು, ಪೊಲೀಸ್ ಸ್ಟೇಷನ್ ಒಂದು ಮಾಡಿರುವಂತಹ ಬಹುದೊಡ್ಡ ತಪ್ಪು. ಈ ಕೇಸನ್ನು ಎಲ್ಲಿಗೆ ಬೇಕಾದ್ರೂ ತಂದು ನಿಲ್ಲಿಸಬಹುದು. ಆದ್ರೆ ಈಗ ಸರ್ಕಾರ, ಗೃಹ ಸಚಿವರು ಸ್ಪಷ್ಟನೆಯನ್ನು ಕೊಡಲೇಬೇಕಿದೆ ಎರಡು ವಿಚಾರಕ್ಕೆ. ಆ ವಿಚಾರ ಏನು ಹೇಳ್ತೀನಿ. ಅದಕ್ಕೂ ಮುಂಚೆ ಭೀಮ ಹೇಳ್ತಿರೋದು ಸುಳ್ಳಲ್ಲ ಅನ್ನೋದಕ್ಕೆ ಒಂದಷ್ಟು ಅನುಮಾನಗಳನ್ನು ನಿಮ್ಮ ಮುಂದೆ ಇಡಬೇಕು. ಊರಿಗೆ ಮುಂಚೆ ಪ್ರತಿಬಂಧಕಾದೇಶವನ್ನು ತರ್ತಾರೆ. ನನ್ನ ಹೆಸರು, ನಮ್ಮ ಹೆಸರುಗಳನ್ನು ತರಬಾರ್ದು, ನೀವು ತಪ್ಪೇ ಮಾಡಿಲ್ಲ, ನೀವು ಧರ್ಮ ಬೀರುಗಳು ಅನ್ನೋದಾದ್ರೆ ಯಾಕೆ ನೀವು ಪ್ರಾಮಾಣಿಕತೆಯಿಂದ, ಅಂತಃಕರಣ ಶುದ್ಧಿಯಿಂದ ನ್ಯಾಯ ಸಿಗಬೇಕು, ಸತ್ಯ ಹೊರಗೆ ಬರಬೇಕು ಅಂತ ಹೆಸರುಗಳು ಬಂದರೂ ಪರವಾಗಿಲ್ಲ ಸ್ವಾಮಿ, ನಾವು ಅಗ್ನಿ ದಿವ್ಯವನ್ನು ಹಿಡ್ಕೊಂಡಿದ್ದೀವಿ, ಅಗ್ನಿ ಪರೀಕ್ಷೆ ಆಗೇ ಹೋಗ್ಲಿ, ನಾವು ಸರಿ ಇದ್ದೀವಿ, ಪ್ರಾಮಾಣಿಕರಿದ್ದೀವಿ, ಸತ್ಯವಂತರಿದ್ದೀವಿ ಅಂತ ಒಪ್ಕೋಬೇಕಿತ್ತು. ಆರಂಭದಲ್ಲೇ ಪ್ರತಿಬಂಧಕಾದೇಶವನ್ನು ತಂದರು. ಎರಡನೇದ್ದು, ಮೊಹಂತಿ ಅವರು ಕೇಂದ್ರ ಸೇವೆಗೆ ಹೋಗ್ತಾರೆ ಅಂದಾಗಲೂ ಕೂಡ ಬಹುದೊಡ್ಡ ಅನುಮಾನ ವ್ಯಕ್ತವಾಗಿತ್ತು, ಏನೋ ಆಗ್ತಿದೆ ಅಂತ. ಆನಂತರದಲ್ಲಿ ಬೇರೆ ವಿಚಾರ ಆಯಿತು. ಮೂರನೇದ್ದು, ಅನಾಮಿಕ ಭೀಮನನ್ನ ಕಳ್ಳ ಅಂತ ಅಂದರು. ಪೋಸ್ಟ್ ಮಾರ್ಟಮ್ ಮಾಡಿರುವಂತಹ ಹೆಣದಿಂದ ಯಾರಾದರೂ ಬುದ್ಧಿವಂತ ಒಂದು ಸಣ್ಣ ಚಿನ್ನದ ಒಡವೆಯನ್ನು ಕಿತ್ಕೊಳ್ಳೋಕ್ಕಾಗುತ್ತಾ ಕಾನೂನುಬದ್ಧವಾಗಿ? ಅದು ಕಾನೂನು ಓದ್ಕೊಂಡಿರುವಂತಹ ಸರ್ವಶ್ರೇಷ್ಠ ಬುದ್ಧಿವಂತರು ಇಂಥದ್ದೊಂದು ಆರೋಪವನ್ನು ಮಾಡಿದ್ರು. ನಾಲ್ಕನೇದ್ದು, ಈಗ ಹೇಳಬೇಕಾಗಿರುವಂತಹ ಶಿರಸಿ ರೂರಲ್ SI ಮಂಜುನಾಥ್ ಗೌಡ್ರು ಮಾಡಿರಬಹುದಾದಂತಹ ಘನಘೋರ ತಪ್ಪು ಎಂಬ ಆರೋಪ ಕೇಳಿ ಬಂದಿರುವಂಥದ್ದು. ಐದನೆಯದ್ದು, 15 ವರ್ಷಗಳ ದಾಖಲೆ ಇಲ್ಲ, ಎಲ್ಲವನ್ನೂ ಕೂಡ ಸ್ವಾಹ ಮಾಡಿದ್ದಾರೆ ಅನ್ನುವಂಥದ್ದು. ಈ ರಾಜ್ಯದ ಹೆಗ್ಗಳಿಕೆ ಮತ್ತು ದುರಂತ ಎರಡನ್ನ ಹೇಳ್ತೀನಿ. ಈ ದೇಶದಲ್ಲಿ ಮೊಟ್ಟ ಮೊದಲ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಸ್ಥಾಪನೆಯಾಗಿದ್ದು ಬೆಂಗಳೂರಲ್ಲಿ 2001. ದೇಶದಲ್ಲಿ ಮೊಟ್ಟ ಮೊದಲ ಸಲ ಫಸ್ಟ್ ಪೊಲೀಸ್ ಕಂಪ್ಯೂಟರ್ ವಿಂಗ್ ರಚನೆಯಾಗಿದ್ದು ಈ ಕರ್ನಾಟಕದಲ್ಲಿ 1976ರಲ್ಲಿ. ಆಗಿಲಿಂದಲೂ ಕೂಡ ಡಿಜಿಟಲೀಕರಣ ಪೊಲೀಸ್ ಸ್ಟೇಷನ್ನಲ್ಲಿ ಇತ್ತು ಅನ್ನೋದಕ್ಕೆ ಈ ಎರಡು ಹೆಗ್ಗಳಿಕೆಗಳು ಸಾಕ್ಷಿ. ಆದ್ರೀಗ RTI ದಾಖಲೆಯೊಂದು, ಬೆಳತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ 15 ವರ್ಷಗಳ ದಾಖಲೆಗಳೇ ಇಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ರವಾನಿಸಿದೆ. 1998ರಿಂದ 2014ರವರೆಗೆ ನಾನು ಸಾಕಷ್ಟು ಹೆಣೆಗಳನ್ನು ಹೂತಿದ್ದೆ ಅಂತ ಅನಾಮಿಕ ಹೇಳಿದ್ನಲ್ಲ ಭೀಮ, ಅದಕ್ಕೆ ಅನುಗುಣವಾಗಿ CRPC ಸೆಕ್ಷನ್ 174(a) ಅಡಿಯಲ್ಲಿ 15 ವರ್ಷಗಳ ದಾಖಲೆಯನ್ನು ಮಾಹಿತಿ ಹಕ್ಕಿನ ಅಡಿಯಲ್ಲಿ ಕೇಳಲಾಗಿತ್ತು. ಆದರೆ ಅವರು ಕೊಟ್ಟಂತ ಉತ್ತರ ಏನು ಗೊತ್ತಾ? ಆಡಳಿತಾತ್ಮಕ ಆದೇಶಗಳಿಗೆ ಅನುಗುಣವಾಗಿ ನಾವು ನಾಶ ಮಾಡಿದ್ದೀವಿ. ನಮ್ಮ ಮೇಲಿನವರು ಹೇಳಿದ್ರು ಅಳಿಸ್ ಬಿಸಾಕಿ ಅಂತ, ಅಳಿಸ್ ಬಿಸಾಕಿದ್ದೀವಿ. ಯಾವ ಆದೇಶ ಮತ್ತು ಯಾವ ಅಧಿಸೂಚನೆ? ಜೂನ್ 26, 2013ರ ಸರ್ಕಾರದ ಅಧಿಸೂಚನೆಯಂತೆ ನವೆಂಬರ್ 23, 2023ರ ಪೊಲೀಸ್ ಅಧೀಕ್ಷಕರ ಆದೇಶದ ಅನ್ವಯ ನಾವು ಅಳಿಸಿ ಹಾಕಿದ್ದೀವಿ. ಸರಿಯಪ್ಪ, ನೀವು ಅಳಿಸಿ ಹಾಕಿ, ಡಿಜಿಟಲೀಕರಣ ಯಾಕೆ ಮಾಡಿಲ್ಲ? ಈಗ ಇಡೀ ದೇಶ, ಇಡೀ ವಿಶ್ವ ಈ ಬಹುದೊಡ್ಡ ಆರೋಪ ಹೊತ್ತಿರುವಂತಹ ಜಾಗದ ಮೇಲೆ ಕಣ್ಣಿಟ್ಟಿದೆ. ಆದ್ರೆ ಈಗ ಆ ದಾಖಲೆಗಳೇ ಇಲ್ಲ ಅಂತ ಬೆಳತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ಹೇಳ್ತಿದ್ದಾರೆ RTI ಅರ್ಜಿಗೆ. ಅಂದ್ರೆ ನ್ಯಾಯ ಎಲ್ಲಿಂದ ಸಿಗತ್ತೆ? ಯಾರನ್ನ ಕೇಳಬೇಕು ನ್ಯಾಯ? ಪೊಲೀಸರೇ ಎದ್ದು ಹೊಲ ಮೇಯ್ತಿದ್ದಾರೆ ಅನ್ನುವಂತಹ ಆರೋಪ ಇದೆಯಲ್ಲ, ಏನಾಗ್ತಿದೆ ಪೊಲೀಸ್ ಸ್ಟೇಷನ್ನಲ್ಲಿ?
ಇದಕ್ಕಿಂತಲೂ ಬಹುಮುಖ್ಯವಾದಂತಹ ವಿಚಾರ ಏನಂದರೆ, ಶಿರ್ಸಿ ರೂರಲ್ ಪೊಲೀಸ್ ಸ್ಟೇಷನ್ನ SI ಮಂಜುನಾಥ್ ಗೌಡ. ನೀವು ನೋಡಿದ್ದೀರಿ 1, 2, 3, 4 ದಿನದಿಂದ ಇದೇ ಭೀಮನನ್ನು ದರ ಎಳ್ಕೊಂಡು ಹೋಗೋದೋ, ಮತ್ತೊಂದೋ ಕರ್ಕೊಂಬರೋದೋ, ಆತನನ್ನು ಗುರಾಯಿಸೋದೋ, ಇವೆಲ್ಲವೂ ದೃಶ್ಯಗಳಲ್ಲಿ ಕಾಣಿಸ್ತವೆ, ದೂರದ್ದೇನಲ್ಲ. ಆ ಪೊಲೀಸ್ 1ನೇ ತಾರೀಕು SIT ಕಚೇರಿಯಲ್ಲಿ ಡೋರ್ ಕ್ಲೋಸ್ ಮಾಡಿ, ನೋಡಪ್ಪ ನೀನು ಜೈಲಲ್ಲೇ ಕೊಳಿಬೇಕಾಗತ್ತೆ, ಕೇಸ್ ವಾಪಸ್ ತಗೋ, ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂದರೆ ನಿನಗೆ ಬಹುದೊಡ್ಡ ಶಿಕ್ಷೆ ಆಗುತ್ತೆ ಅಂತ ಹೆದರಿಸಿ ಬೆದರಿಸಿದ್ದಾನೆ ಸಾಕ್ಷಿಯನ್ನ ಅನ್ನುವಂತಹ ಗಂಭೀರ ಆರೋಪ ಬಂದಿದೆ SIT ಅಧಿಕಾರಿಗಳಿಗೆ. ಮತ್ತು ಮುಖ್ಯವಾಗಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ಈ ವಿಚಾರವಾಗಿ ಒಂದು ದೂರು ದಾಖಲಾಗಿದೆ. ತೀರಾ ತನಿಖೆಗೆ ಎಂತಹ ಅಧಿಕಾರಿಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಸೂಕ್ಷ್ಮತೆ ಇಲ್ವಾ? ಈ ಹಿಂದೆ ಕೂಡ ಇಂತಹ ಕೇಸ್ಗಳಲ್ಲಿ ಇಂತಹ ಅಧಿಕಾರಿಗಳು ಭಾಗಿಯಾಗಿದ್ರು ಅನ್ನೋದಾದರೆ ಅಂಥವ್ರನ್ನು ಯಾಕೆ ತಗೋಬೇಕಿತ್ತು? ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಹೇಳೋ ಪ್ರಕಾರ ಪೊಲೀಸರಲ್ಲ ಸ್ವಾಮಿ, ಯಾರೂ ಕೂಡ ಆತನನ್ನು ಹೆದರ್ಸಂಗಿಲ್ಲ, ಬೆದರ್ಸಂಗಿಲ್ಲ. ಆದಾಗ್ಯೂ ಖಾಕಿ ಹಾಕಿದ್ದೀನಿ ನಾನು ಅನ್ನೋ ಕಾರಣಕ್ಕೋಸ್ಕರ ಅವರು ಬೆದರಿಸಿದ್ದಾರೆ ಅನ್ನೋದಾದರೆ ಪೊಲೀಸ್ ಇಲಾಖೆ ಏನು ಮಾಡ್ತಿದೆ? ಪೊಲೀಸ್ ಆ್ಯಕ್ಟ್ 1861 ಸೆಕ್ಷನ್ 7 ಅಡಿಯಲ್ಲಿ ಯಾಕಿನ್ನೂ ಸೇವೆಯಿಂದ ಪರ್ಮನೆಂಟ್ ಆಗಿ ಕಿತ್ತು ಬಿಸಾಕಿಲ್ಲ ಅವರನ್ನು ಅಂತ ಜನ ಕೇಳ್ತಿದ್ದಾರೆ, ಆಕ್ರೋಶದಿಂದ ಜನ ಕೇಳ್ತಿದ್ದಾರೆ. ನೋಡಿ, ಸಿಂಪಲ್, ಇಲ್ಲಿ ಗಿಡುಗ ರಣಹದ್ದುಗಳು ಏನೆಲ್ಲ ಬಯಸಿದ್ವೋ ಅದೇ ಆಗ್ತಿದೆ. ಪೊಲೀಸ್ ಸ್ಟೇಷನ್ನಲ್ಲಿ 15 ವರ್ಷಗಳ ದಾಖಲೆಗಳಿಲ್ಲ, ನಾವು ಡಿಜಿಟಲೀಕರಣ ಮಾಡ್ಕೊಂಡಿದ್ದೀವೋ ಇಲ್ವೋ ಅನ್ನುವಂತಹ ಕ್ಲಾರಿಟಿ ಕೊಟ್ಟಿಲ್ಲ. ಜೊತೆಯಲ್ಲಿ ಮಂಜುನಾಥ್ ಗೌಡ ಅನ್ನುವಂತಹ ವ್ಯಕ್ತಿ SI, ಆತ ಸಾಕ್ಷಿದಾರನನ್ನು ಹೆದರಿಸಿ ಬೆದರಿಸಿದ್ದಾನೆ ಅಂತ ಈಗಾಗಲೇ ದೂರು ದಾಖಲಾಗಿದೆ. ಇನ್ನೂ ಗೃಹ ಇಲಾಖೆ ಅಂತಹ ಅಧಿಕಾರಿಗಳನ್ನು ಯಾಕೆ ಉಳಿಸ್ಕೊಂಡಿದೆ? ಆತನನ್ನು ಸೇವೆಯಿಂದ ಪರ್ಮನೆಂಟ್ ಆಗಿ ಕಿತ್ತಾಕುವಂತಹ ಕೆಲಸವನ್ನು ಯಾಕೆ ಗೃಹ ಸಚಿವರು ಮಾಡ್ತಿಲ್ಲ? ಇಷ್ಟೆಲ್ಲ ಆದಮೇಲೂ ಕೂಡ SIT ಗೌಪ್ಯತೆಯಿಂದ ತನಿಖೆ ಮಾಡ್ತಿದೆ ಅಂದ ಮೇಲೂ ಕೂಡ ಭೀಮ ಯಾವ ರೀತಿ ಆಗೋಗ್ಬಿಟ್ಟಿದ್ದಾನೆ ಅಂದರೆ, ಕನಕದಾಸರದೊಂದು ಮುಂಡಿಗೆ ಪದ ಇದೆಯಲ್ಲ, ಅತ್ಯಂತ ಸ್ಪಷ್ಟವಾಗಿ ಹೇಳಿರುವಂತಹ ಪದ, ಶ್ರೇಷ್ಠದಾಸ ನಾನಲ್ಲ, ವಿತ್ತದಾಸ ನಾನಲ್ಲ, ಹುತ್ತದಾಸ ನಾನಲ್ಲ, ನಾನು ಇಂಥ ದಾಸರುಗಳ ದಾಸಾನುದಾಸರ, ದಾಸರ ಮನೆಯ ಮಂಕುದಾಸರ ಮನೆಯ ಶಂಕುದಾಸ, ಬಡದಾದಿ ಕೇಶವ ಅನ್ನೋ ರೀತಿಲಾಗಿದೆ. ಭೀಮ ನ್ಯಾಯ ಹೊರಗೆ ಬರಲಿ, ಸತ್ಯ ಹೊರಗೆ ಬರಲಿ, ಆ ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಂದು ನಿಂತ. ಆದರೆ ಪೊಲೀಸ್ ಸ್ಟೇಷನಲ್ಲಿ 15 ವರ್ಷಗಳ ದಾಖಲೆಗಳೇ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ, ಒಬ್ಬ SI ಹೆದರಿಸಿ ಬೆದರಿಸಿ ಸಾಕ್ಷಿಯನ್ನು ಇನ್ನಷ್ಟು ಆತನನ್ನು ಹೆದರಿಸುವಂತಹ, ಆತನನ್ನು ಮಾನಸಿಕವಾಗಿ ಕುಗ್ಗಿಸುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾನೆ ಅಂದರೆ, ಈ ಸರ್ಕಾರ, ಈ ಗೃಹ ಸಚಿವರು, ಈ SIT ಟೀಮ್, ಸೌಜನ್ಯ, ಅನನ್ಯ ಭಟ್, ವೇದವಲ್ಲಿ ಅಮ್ಮ ಅಥವಾ ಪದ್ಮಲತಾ ತಾಯಿ ಇಂಥವರ ಆತ್ಮಗಳಿಗೆ ಶಾಂತಿ ಕೊಡುವಂತಹ ಒಂದು ವಾತಾವರಣ ಸೃಷ್ಟಿ ಆಗ್ತಿದೆಯಾ ಅಥವಾ ಎಲ್ಲ ಮುಗಿದೋಗ್ತಿದೆಯಾ? ಈ ಕ್ಷಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಿತ್ತು ಬಿಸಾಕದೆ ಹೋದರೆ, ಕಠಿಣ ಕ್ರಮವನ್ನು ತಗೊಳ್ಳದೆ ಹೋದರೆ ಯಾವ ನ್ಯಾಯವನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯವಾಗತ್ತೆ? ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗೃಹ ಸಚಿವರು ತಕ್ಷಣದಲ್ಲಿ ಈ ಕ್ರಮವನ್ನು ತಗೊಂಡ್ರೆ ಅಟ್ಲೀಸ್ಟ್ ಒಂದು ನಂಬಿಕೆ ಬರುತ್ತೆ. ಆ ಕೆಲಸ ಆಗತ್ತಾ? ಕಮೆಂಟ್ ಮಾಡಿ.